Welcome to Digital Learning. Dear students, we are studying the subject Financial Accounting 6 of 6th semester BCom Bangalore University. We have started the second session of this subject, and today we have started the unit 2 of this subject, and we are in second session today. Today onwards, we will be solving some of the problems relating to the second chapter, that is company accounts amalgamation. And today's session we will learn the accounting treatment. I mean to say entries in the books of transferor and transferee in case of amalgamation. Accounting treatment for amalgamation is the topic we are discussing today. Means journal entries for different purposes in case of the amalgamation. First of all, we will discuss about the entries to close the books of transferor company. First of all, we should close the books of the transferor company. Transferor company is the selling company. Transferor company is amalgamated into the transferee company. So, we should close the books of the transferor company. For closing the books of the transferor company, we should transfer the assets and also liabilities to the realization account. First of all, entry number one is for transfer of assets. This one. Realization account debtor to various assets account. You may have different assets, building, machinery, furniture, different fixed and current assets, and other type of the assets. So all those assets should be transferred to realization account at book values. There are some points to be noted here. First point is cash and bank balance, if not taken over, not to be transferred. ಈಗ ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಟೇಕನ್ ಓವರ್ ಮಾಡದಿದ್ರೆ ಟ್ರಾನ್ಸ್ಫರಿ ಕಂಪನಿಗೆ ಅದು ಟ್ರಾನ್ಸ್ಫರ್ ಆಗದಿದ್ರೆ ಅಥವಾ ಟ್ರಾನ್ಸ್ಫರಿ ಕಂಪನಿ ಅದನ್ನ ಟೇಕನ್ ಓವರ್ ಮಾಡದಿದ್ರೆ ಅದನ್ನ ಟ್ರಾನ್ಸ್ಫರ್ ಮಾಡಬಾರ್ದು. ಅದನ್ನ ಮತ್ತೆ ಆ ಅಸೆಟ್ ಅನ್ನು ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲಿಕ್ಕಿಲ್ಲ. ಅಸೆಟ್ಸ್ ಇವನ್ ಇಫ್ ದೇ ಆರ್ ನಾಟ್ ಟೇಕನ್ ಓವರ್ ಶುಡ್ ಬಿ ಟ್ರಾನ್ಸ್ಫರ್. ಅದರ್ ಅಸೆಟ್ಸ್ ಅಂದ್ರೆ ಕ್ಯಾಶ್ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಬಿಟ್ಟು ಬೇರೆ ಯಾವುದೇ ಅಸೆಟ್ ಅದು ಟೇಕನ್ ಓವರ್ ಆಗದೇ ಇರಲಿ, ಇಟ್ ಶುಡ್ ಬಿ ಟ್ರಾನ್ಸ್ಫರ್ಡ್ ಟು ಟ್ರಾನ್ಸ್ಫರರ್ ಕಂಪನಿ. ಅದನ್ನು ಟ್ರಾನ್ಸ್ಫರರ್ ಕಂಪನಿಗೆ ಟ್ರಾನ್ಸ್ಫರ್ ಮಾಡಲೇಬೇಕು. ಮತ್ತು ಫಿಕ್ಟಿಷಿಯಸ್ ಅಸೆಟ್ಸ್ ಲೈಕ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಎಕ್ಸೆಟ್ರಾ ಶುಡ್ ನಾಟ್ ಬಿ ಟ್ರಾನ್ಸ್ಫರ್. ಈ ಅಸೆಟ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಇಲ್ಲ. ಮೂರನೇ ಪಾಯಿಂಟ್. Last fourth point is assets against which provision has been made should be transferred at gross value. For example, ಈಗ ಡೆಟಾರ್ಸ್ ಇದೆ, ಡೆಟಾರ್ಸಿಗೆ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ ಮಾಡಿರ್ತಾರೆ. ಈಗ ಡೆಟಾರ್ಸ್ ಅನ್ನು ಬ್ಯಾಡ್ ಡೆಟ್ ಮೈನಸ್ ಮಾಡಿ ಉಳಿದ ಅಮೌಂಟ್ ಅನ್ನು ಟ್ರಾನ್ಸ್ಫರ್ ಮಾಡುವುದಲ್ಲ, ಬದಲಾಗಿ ಬಿಫೋರ್ ದ ಬ್ಯಾಡ್ ಡೆಟ್ ಎಷ್ಟು ಡೆಟಾರ್ ಇದೆ ಅಂತ ನೋಡ್ಬೇಕು. ಇದೆಲ್ಲ ಎಸೆಟ್ಸ್ ಅಲ್ಲಿ ಅಂತಹ ಯಾವುದೇ ಎಸೆಟ್ಗಳಿಗೆ ಪ್ರೊವಿಷನ್ ಮಾಡಿದ್ರೆ ಪ್ರೊವಿಷನ್ ಅನ್ನು ಮೈನಸ್ ಮಾಡದೆ ಕ್ರಾಸ್ ವ್ಯಾಲ್ಯೂ ಎಷ್ಟಿದೆ ಅಂತ ನೋಡಿ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು. ಮತ್ತೆ ಪ್ರೊವಿಷನ್ ಅನ್ನು ಲಯಾಬಿಲಿಟಿ ಆಗಿ ತಗೊಳ್ಬೇಕು. ಲಯಾಬಿಲಿಟಿ ಆಗಿ ಅದನ್ನು ಏನ್ ಮಾಡ್ಬೇಕಂದ್ರೆ ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ನಾವು ಸೆಕೆಂಡ್ ಜರ್ನಲ್ ಎಂಟ್ರಿ ಈಸ್ ಫಾರ್ ಟ್ರಾನ್ಸ್ಫರ್ ಆಫ್ ದ ಲಯಾಬಿಲಿಟೀಸ್. ಇಲ್ಲಿ ನೇರ ಆಪೋಸಿಟ್ ನೋಡಿ, ಇಲ್ಲಿ ಅಸೆಟ್ಸ್ಗೆ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಆದರೆ ಲಯಾಬಿಲಿಟೀಸ್ಗೆ ರಿಯಲೈಸೇಷನ್ ಅಕೌಂಟ್ ಕ್ರೆಡಿಟ್ ಆಗ್ತದೆ. ಹಾಗಾಗಿ ವೇರಿಯಸ್ ಲಯಾಬಿಲಿಟೀಸ್ ಅಕೌಂಟ್ ಡೆಟಾರ್ ಟು ರಿಯಲೈಸೇಷನ್ ಅಕೌಂಟ್. ಸೊ ದಿಸ್ ಇಸ್ ದ ಸೆಕೆಂಡ್ ಜರ್ನಲ್ ಎಂಟ್ರಿ. ನೋಟ್, there are 2 points to be noted here. Only those liabilities which are assumed by the transferring company are to be transferred. ಇಲ್ಲಿ ನೋಡಿ ಒಂದು ಡಿಫರೆನ್ಸ್ ಅಸೆಟ್ ಮತ್ತು ಲಯಾಬಿಲಿಟಿಗೆ. ಅಸೆಟ್ಸ್ ಅನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅಸೆಟ್ಸ್ ಟೇಕನ್ ಓವರ್ ಆಗಿರ್ಬೇಕು ಅಂತ ಕಂಡೀಷನ್ ಇಲ್ಲ. ಅಸೆಟ್ಸ್ ಟೇಕನ್ ಓವರ್ ಆಗದೇ ಇರಲಿ, ಇಟ್ ಶುಡ್ ಬಿ ಟ್ರಾನ್ಸ್ಫರ್ಡ್ ಟು ರಿಯಲೈಸೇಷನ್ ಅಕೌಂಟ್. But the liabilities are not like that. Liabilities will be transferred to realization account
ಓನ್ಲಿ ಇಫ್ ದೇ ಆರ್ ಅಸ್ಯೂಮ್ಡ್ ಬೈ ದ ಟ್ರಾನ್ಸ್ಫರಿ ಕಂಪನಿ. ಅದನ್ನ ಟ್ರಾನ್ಸ್ಫರಿ ಕಂಪನಿ ಟೇಕನ್ ಓವರ್ ಮಾಡಿದ್ರೆ ಅಥವಾ ಅಸ್ಯೂಮ್ ಮಾಡಿದ್ರೆ ಮಾತ್ರ, ಟ್ರಾನ್ಸ್ಫರಿ ಕಂಪನಿಗೆ ಅದು ವರ್ಗಾವಣೆ ಆಗಿದ್ರೆ ಮಾತ್ರ ಅದನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಕ್ಲಿಯರ್ ಅಲ್ವಾ? ನೆಕ್ಸ್ಟ್, ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಲೈಕ್ ಜನರಲ್ ರಿಸರ್ವ್, ಕ್ಯಾಪಿಟಲ್ ರಿಸರ್ವ್, ಸಿಂಕಿಂಗ್ ಫಂಡ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆರ್ ನಾಟ್ ಟು ಬಿ ಟ್ರಾನ್ಸ್ಫರ್ಡ್. ಇದು ಯಾವುದನ್ನು ಸಹ ನಾವು ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕಿಲ್ಲ, ಔಟ್ಸೈಡ್ ಲಯಬಿಲಿಟಿ ಮಾತ್ರ. ಮೂರನೇ ಜರ್ನಲ್ ಎಂಟ್ರಿ, ಥರ್ಡ್ ಜರ್ನಲ್ ಎಂಟ್ರಿ ಈಸ್ ಫಾರ್ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ. ಮೀನ್ಸ್ ಟ್ರಾನ್ಸ್ಫರರ್ ಕಂಪನಿ ಅಕೌಂಟ್ ಡೆಟಾರ್ ಟು ರಿಯಲೈಸೇಷನ್ ಅಕೌಂಟ್. ಟ್ರಾನ್ಸ್ಫರ್ ಕಂಪನಿ ಅಲ್ಲ, ಟ್ರಾನ್ಸ್ಫರಿ ಕಂಪನಿ ಅಕೌಂಟ್ ಡೆಟಾರ್ ಟು ರಿಯಲೈಸೇಷನ್ ಅಕೌಂಟ್. ಏನಾಗಬೇಕು? ಟ್ರಾನ್ಸ್ಫರಿ ಕಂಪನಿ ಅಕೌಂಟ್ ಡೆಟಾರ್ ಟು ರಿಯಲೈಸೇಷನ್ ಅಕೌಂಟ್. This is third one, transferee company account debtor to realization account. Okay, this is the third journal entry, transferee company account debtor to realization account. Clear alva? ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಟ್ ಮಾಡಿರ್ತೇವೆ, ಆ ಮೊತ್ತವನ್ನು ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವುದು. ಟ್ರಾನ್ಸ್ಫರಿ ಕಂಪನಿ ಅಕೌಂಟ್ ಡೆಟಾರ್ ಟು ರಿಯಲೈಸೇಷನ್ ಅಕೌಂಟ್. ನೆಕ್ಸ್ಟ್ ಫೋರ್ತ್ ಒನ್, ಫಾರ್ ಪರ್ಚೇಸ್ ಕನ್ಸಿಡರೇಷನ್ ರಿಸೀವ್ಡ್. ಥರ್ಡ್ ಒನ್ ಏನಾಯ್ತು? ಡ್ಯೂ ಆಯಿತು ಪರ್ಚೇಸ್ ಕನ್ಸಿಡರೇಷನ್. ಎಲ್ಲಿಂದ? ಟ್ರಾನ್ಸ್ಫರಿ ಕಂಪನಿಯಿಂದ ಟ್ರಾನ್ಸ್ಫರರ್ ಕಂಪನಿಗೆ ಡ್ಯೂ ಆಯಿತು, ಬರಬೇಕು, ಅಮೌಂಟ್ ಬರಬೇಕು ಇಷ್ಟು ಅಂತ ಕ್ಯಾಲ್ಕುಲೇಷನ್ ಮಾಡಿ ಎಲ್ಲ ಡ್ಯೂ ಆಗಿದೆ ಅದು. ಈಗ ಆ ಅಮೌಂಟ್ ಅನ್ನು ಪರ್ಚೇಸ್ ಕನ್ಸಿಡರೇಷನ್ ರಿಸೀವ್ ಮಾಡುವಂತ ಕೆಲಸ. ರಿಸೀವ್ ಮಾಡುವುದು ಯಾರು? ಟ್ರಾನ್ಸ್ಫರರ್ ಕಂಪನಿ. ಟ್ರಾನ್ಸ್ಫರಿ ಕಂಪನಿಯಿಂದ ಈ ಕಂಪನಿಗೆ, ಟ್ರಾನ್ಸ್ಫರರ್ ಕಂಪನಿಗೆ, ಸೆಲ್ಲಿಂಗ್ ಕಂಪನಿಗೆ, ಬೈಯಿಂಗ್ ಕಂಪನಿಯಿಂದ, ಪರ್ಚೇಸಿಂಗ್ ಕಂಪನಿಯಿಂದ ಹಣ ಬರ್ತದೆ, ಶೇರ್ಸ್ ಬರ್ತದೆ, ಡಿಬೆಂಚರ್ಸ್ ಬರ್ತದೆ. ಯಾವುದಕ್ಕೆ? ಪರ್ಚೇಸ್ ಕನ್ಸಿಡರೇಷನ್ ಆಗಿದೆ. ದೆನ್ ಬ್ಯಾಂಕ್ ಅಕೌಂಟ್ ಡೆಟಾರ್ ಇಫ್ ದ ಕ್ಯಾಶ್ ಆರ್ ಚೆಕ್ ಇಸ್ ರಿಸೀವ್ಡ್. Shares account debtor if the new company or transferee company's shares are received. Debentures account debtor if the debentures are received to transferee company. Okay, clear? Note ಮಾಡಿ. Next, fifth one, for the payment of liquidation expense. ಈಗ ಟ್ರಾನ್ಸ್ಫರರ್ ಕಂಪನಿ ಅಂತ ಹೇಳುವಾಗ ಇಟ್ ಈಸ್ ದ ಸೆಲ್ಲಿಂಗ್ ಕಂಪನಿ. ಸೆಲ್ಲಿಂಗ್ ಕಂಪನಿಯನ್ನು ಲಿಕ್ವಿಡೇಷನ್ ಮಾಡಬೇಕು. ಹೊಸ ಕಂಪನಿಯೊಟ್ಟಿಗೆ ಸೇರಿಸುವಾಗ ಲಿಕ್ವಿಡೇಷನ್ ಪ್ರಾಸೆಸ್ ಇರ್ತದೆ. ಲಿಕ್ವಿಡೇಷನ್ ಪ್ರಾಸೆಸ್ಸಿಗೆ ಎಕ್ಸ್ಪೆನ್ಸ್ ಆಗುತ್ತೆ. ಅದನ್ನು ಯಾರು ಪೇಮೆಂಟ್ ಮಾಡಿದ್ದಾರೆ? ಕೆಲವೊಮ್ಮೆ ಟ್ರಾನ್ಸ್ಫರರ್ ಕಂಪನಿ ಮಾಡಿರ್ಬೋದು, ಸೆಲ್ಲಿಂಗ್ ಕಂಪನಿ ಮಾಡಿರ್ಬೋದು, ಸಮ್ಟೈಮ್ಸ್ ಟ್ರಾನ್ಸ್ಫರಿ ಕಂಪನಿ ಅಥವಾ ಬೈಯಿಂಗ್ ಕಂಪನಿ ಮಾಡಿರ್ಬೋದು. ಈಗ ನಾವು ಜನರಲ್ ಎಂಟ್ರಿ ಪಾಸ್ ಮಾಡ್ತಾ ಇರೋದು ಯಾವ ಕಂಪನಿಯಲ್ಲಿ? ಟ್ರಾನ್ಸ್ಫರರ್ ಸೆಲ್ಲಿಂಗ್ ಕಂಪನಿಯಲ್ಲಿ. ಹಾಗಾಗಿ ಇಫ್ ಟ್ರಾನ್ಸ್ಫರರ್ ಕಂಪನಿ ಪೇಯ್ಡ್ ದ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್, ಆಗ ಏನು ಮಾಡಬೇಕು? ರಿಯಲೈಸೇಷನ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಈಗ ಲಿಕ್ವಿಡೇಷನ್ ಎಕ್ಸ್ಪೆನ್ಸ್ ಅಕೌಂಟ್ ಅದು ಡೆಬಿಟ್ ಮಾಡುವಾಗಿಲ್ಲ, ಯಾಕಂದ್ರೆ ಕಂಪನಿ ಕ್ಲೋಸ್ ಆಗ್ತಾ ಇದೆ, ಇನ್ನು ಎಕ್ಸ್ಪೆನ್ಸ್ ಅಂತ ಇಲ್ಲ, ಅದಕ್ಕೆ ಏನಿದ್ರು ರಿಯಲೈಸೇಷನ್ ಅಕೌಂಟಿಗೆ ಹೋಗ್ತಾ ಇದೆ ಎಲ್ಲವೂ. ಹಾಗಾಗಿ ರಿಯಲೈಸೇಷನ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಟ್ರಾನ್ಸ್ಫರಿ ಕಂಪನಿ ಪೇಯ್ಡ್, ಇದೀಗ ನಾವು ಮಾಡ್ತಾ ಇರೋದು ಟ್ರಾನ್ಸ್ಫರರ್ ಕಂಪನಿಯ ಬುಕ್ಕಲ್ಲಿ ಆದ ಕಾರಣ ಟ್ರಾನ್ಸ್ಫರಿ ಕಂಪನಿ ಅದನ್ನು ಪೇಮೆಂಟ್ ಮಾಡಿದ್ರೆ ಇಲ್ಲಿ ಜನರಲ್ ಎಂಟ್ರಿ ಬೇಡ. ಓಕೆ, ಕ್ಲಿಯರ್? ನೆಕ್ಸ್ಟ್ ಸಿಕ್ಸ್ತ್ ಒನ್, ಫಾರ್ ಅಸೆಟ್ಸ್ ನಾಟ್ ಟೇಕನ್ ಓವರ್ ಬಟ್ ರಿಯಲೈಸ್ಡ್. ಕೆಲವು ಅಸೆಟ್ಸ್ ಅನ್ನ ಕಂಪನಿ, ಹೊಸ ಕಂಪನಿ ಅಥವಾ ಟ್ರಾನ್ಸ್ಫರರ್ ಕಂಪನಿ, ಟ್ರಾನ್ಸ್ಫರಿ ಕಂಪನಿ, ಬೈಯಿಂಗ್ ಕಂಪನಿ ಸಮ್ ಆಫ್ ದ ಅಸೆಟ್ಸ್ ಅನ್ನ ಟೇಕನ್ ಓವರ್ ಮಾಡದೇ ಇರಬಹುದು, ಆದರೆ ಇವರೇ ಏನು ಮಾಡಿರ್ತಾರೆ? ಸೇಲ್ ಮಾಡಿ ಹಣ ಪಡೆದಿರ್ತಾರೆ. ಆ ಸಂದರ್ಭದಲ್ಲಿ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ರಿಯಲೈಸೇಷನ್ ಅಕೌಂಟ್. ಯಾಕಂದ್ರೆ ಈಗ ಆಲ್ರೆಡಿ ಎಲ್ಲ ಅಸೆಟ್ಗಳನ್ನು ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡಿ ಆಗಿದೆ? ಆಲ್ ದ ಅಸೆಟ್ಸ್ ಆರ್ ಟ್ರಾನ್ಸ್ಫರ್ಡ್ ಟು ರಿಯಲೈಸೇಷನ್ ಅಕೌಂಟ್. ಎಲ್ಲವೂ ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಆಗಿದೆ. ಈಗ ಸೇಲ್ ಮಾಡಿದ್ರೆ ಎಸೆಟ್ ಅಕೌಂಟ್ ಅನ್ನು ಕ್ರೆಡಿಟ್ ಮಾಡುವಾಗಿಲ್ಲ, ಯಾಕಂದ್ರೆ ಎಸೆಟ್ ಎಲ್ಲವೂ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಇದೆ. ಹಾಗಾಗಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಮಾಡಿ ರಿಯಲೈಸೇಷನ್ ಅಕೌಂಟ್ ಶುಡ್ ಬಿ ಕ್ರೆಡಿಟೆಡ್, ನಾಟ್ ಎಸೆಟ್ ಅಕೌಂಟ್. ಓಕೆ, ನೆಕ್ಸ್ಟ್ ಸೆವೆಂತ್ ಒನ್, ಫಾರ್ ಲಯಾಬಿಲಿಟೀಸ್ ನಾಟ್ ಟೇಕನ್ ಓವರ್ ಬಟ್ ಪೇಯ್ಡ್. ಈಗ ಲಯಾಬಿಲಿಟೀಸ್ ಹಾಗೆ ಸಮ್ ಆಫ್ ದ ಲಯಾಬಿಲಿಟೀಸ್ ಮೇ ಬಿ ನಾಟ್ ಅಸ್ಯೂಮ್ಡ್ ಬೈ ದ ಟ್ರಾನ್ಸ್ಫರಿ ಕಂಪನಿ. ಬೈಯಿಂಗ್ ಪರ್ಚೇಸಿಂಗ್ ಕಂಪನಿ ಯಾವ ಕಂಪನಿಯೊಟ್ಟಿಗೆ ಅಮಾಲ್ಮೇಟ್ ಆಗಿದೆ ಅದು ಪರ್ಚೇಸಿಂಗ್ ಕಂಪನಿ. ಆ ಕಂಪನಿ ಲಯಾಬಿಲಿಟೀಸ್ ಅನ್ನು, ಸಮ್ ಆಫ್ ದ ಲಯಾಬಿಲಿಟೀಸ್ ಅನ್ನು ಟೇಕನ್ ಓವರ್ ಮಾಡದೇ ಇರ್ಬೋದು, ಅಸ್ಯೂಮ್ ಮಾಡದೇ ಇರ್ಬೋದು, ಆದರೆ ಪೇಮೆಂಟ್ ಆಗಿದೆ. ಈಗ ಪೇಮೆಂಟ್ ಮಾಡಿ ಆಗಿದೆ. ಪೇಮೆಂಟ್ ಮಾಡಿದ್ರೆ ಆಗ ನೋಡಿ ಇಲ್ಲಿ ಸರಿ ಕರೆಕ್ಟ್ ಗಮನಿಸಬೇಕು. ಇಫ್ ದ ಪೇಮೆಂಟ್ ಈಸ್ ಮೇಡ್ ಲಯಾಬಿಲಿಟೀಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಯಾಕೆ ಲಯಾಬಿಲಿಟೀಸ್ ಅಕೌಂಟ್ ಡೆಬಿಟ್ ಮಾಡಿದ್ರು, ರಿಯಲೈಸೇಷನ್ ಅಕೌಂಟ್ ಮಾಡಲಿಲ್ಲ? ಯಾಕಂದ್ರೆ
ಲಯಾಬಿಲಿಟೀಸ್ ಅನ್ನ ರಿಯಲೈಸೇಷನ್ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡಿದ್ದು ಯಾವಾಗ ಅಂದ್ರೆ ಇಫ್ ಇಟ್ ಈಸ್ ಅಸ್ಯೂಮ್ಡ್ ಬೈ ದ ನ್ಯೂ ಕಂಪನಿ. ಹೊಸ ಟ್ರಾನ್ಸ್ಫರಿ ಕಂಪನಿ ಅದನ್ನು ಅಸ್ಯೂಮ್ ಮಾಡಿದ್ರೆ ಮಾತ್ರ, ಬೈಯಿಂಗ್ ಕಂಪನಿ ಪರ್ಚೇಸಿಂಗ್ ಕಂಪನಿ ಅದನ್ನು ಅಸ್ಯೂಮ್ ಟೇಕನ್ ಓವರ್ ಮಾಡಿದ್ರೆ ಮಾತ್ರ ನಾವು ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದೆವು. ಹಾಗಾಗಿ ಇಲ್ಲಿ ಅದನ್ನು ಟೇಕನ್ ಓವರ್ ಮಾಡದೆ, ಇಫ್ ನಾಟ್ ಟೇಕನ್ ಓವರ್ ಬಟ್ ಪೇಯ್ಡ್ ಆದರೆ ಲಯಾಬಿಲಿಟೀಸ್ ಅಕೌಂಟ್ ಅನ್ನೇ ಡೆಬಿಟ್ ಮಾಡಬೇಕು ಟು ಬ್ಯಾಂಕ್ ಅಕೌಂಟ್. ಕ್ಲಿಯರ್? ಇಫ್ ದ ಪ್ರಾಫಿಟ್ ಪೇಮೆಂಟ್ ಈಸ್ ಮೇಡ್ ಎಟ್ ಲೆಸ್ಸರ್ ಅಮೌಂಟ್, ಲಯಾಬಿಲಿಟೀಸ್ ಅಕೌಂಟ್ ಡೆಟ್ ಟು ಬ್ಯಾಂಕ್ ಅಕೌಂಟ್ ಟು ರಿಯಲೈಸೇಷನ್. ಆ ಲಾಸ್ ಕಮ್ಮಿ, ಈಗ 10,000 ಹೆಸರನ್ನು 9,000ಗೆ ಪೇಮೆಂಟ್ ಮಾಡಿದರೆ ಲಯಬಿಲಿಟೀಸ್ ಅಕೌಂಟ್ 10,000, 9,000 ಏನು ಬ್ಯಾಂಕ್ ಅಕೌಂಟ್ 1,000 ಲಾಭ ಆಗ್ತದಲ್ಲ, ಕಡಿಮೆ ಕೊಟ್ಟಿದ್ದೀರಲ್ಲ, ಅದನ್ನು ರಿಯಲೈಸೇಷನ್ ಅಕೌಂಟ್. ಇಫ್ ದ ಪೇಮೆಂಟ್ ಈಸ್ ಮೇಡ್ ಅಟ್ ಹೈಯರ್ ಅಮೌಂಟ್, ಲಯಬಿಲಿಟೀಸ್ ಅಕೌಂಟ್ ಡೆಟ್ ರಿಯಲೈಸೇಷನ್ ಅಕೌಂಟ್ ಡೆಟ್ ಟು ಬ್ಯಾಂಕ್ ಅಕೌಂಟ್. ಇಸ್ ವೆರಿ ಸಿಂಪಲ್. ನೆಕ್ಸ್ಟ್ 8th ಒನ್, ಫಾರ್ ದ ಅಮೌಂಟ್ ಡ್ಯೂ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಈಗ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ಪೇಮೆಂಟ್ ಮಾಡಬೇಕು, ಅದರ ಮೊದಲು ಅವರಿಗೆ ಡ್ಯೂ ಎಷ್ಟ ಅಂತ ನೋಡಿ ಡ್ಯೂ ಮಾಡಬೇಕು. ಸೊ ಪೇಮೆಂಟ್ ಎಟ್ ರಿಡೀಮ್ ಮಾಡುವುದು, ಅವರಿಗೆ ಪೇಮೆಂಟ್ ಮಾಡುವುದು ಅಂದರೆ ಅವರಿಗೆ ರೀಪೇಮೆಂಟ್ ಮಾಡುವುದು. ಅವರು ಮೊದಲೇ ಕಂಪನಿಗೆ ಕೊಟ್ಟ ಮೊತ್ತವನ್ನು ಈಗ ಅವರಿಗೆ ರೀಪೇಮೆಂಟ್ ಮಾಡ್ತಾ ಇದ್ದೇವೆ. ಹೇಗೆ ರೀಪೇಮೆಂಟ್ ಮಾಡೋದು? ಎಟ್ ಪಾರ್, ಎಟ್ ಪ್ರೀಮಿಯಂ, ಎಟ್ ಡಿಸ್ಕೌಂಟ್. ಎಟ್ ಪಾರ್ ಆದರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ವಿ ಆರ್ ಟ್ರಾನ್ಸ್ಫರಿಂಗ್ ದ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಪ್ರೀಮಿಯಂ ಎಲ್ಲ ಆದರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟ್ ರಿಯಲೈಸೇಷನ್ ಅಕೌಂಟ್ ಡೆಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಮೀನ್ಸ್ ವಿ ಆರ್ ಪೇಯಿಂಗ್ ಎ ಪ್ರೀಮಿಯಂ, ರಿಡೀಮಿಂಗ್ ಎಟ್ ಪ್ರೀಮಿಯಂ. ಆ ಪ್ರೀಮಿಯಂ ಅನ್ನ ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ, ಡೆಬಿಟ್ ಮಾಡ್ತೇವೆ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟ್ ರಿಯಲೈಸೇಷನ್ ಅಕೌಂಟ್ ಡೆಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ನೆಕ್ಸ್ಟ್ ಒನ್ ಈಸ್ ವೆನ್ ರಿಡೀಮ್ ಎಟ್ ಡಿಸ್ಕೌಂಟ್. ಡಿಸ್ಕೌಂಟ್ ಅಲ್ಲಿ ರಿಡೀಮ್ ಮಾಡಿದ್ರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟ್ ಟು ರಿಯಲೈಸೇಷನ್ ಅಕೌಂಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಇಲ್ಲಿ ನೋಡಿ, ರಿಯಲೈಸೇಷನ್ ಅಕೌಂಟ್ ಅನ್ನು ನಾವು ಏನ್ ಮಾಡ್ತಾ ಇದ್ದೇವೆ, ಇಲ್ಲಿ ಕ್ರೆಡಿಟ್ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಡಿಸ್ಕೌಂಟ್ ಅಲ್ಲಿ ರಿಡೀಮ್ ಆಗಿದೆ, ಡಿಸ್ಕೌಂಟ್ ಅಲ್ಲಿ ರಿಡೀಮ್ ಆಗಿದೆ. ಓಕೆ, ಕ್ಲಿಯರ್. ನೆಕ್ಸ್ಟ್ 9th ಒನ್, ಸೆಟಲ್ಮೆಂಟ್ ಆಫ್ ಅಕೌಂಟ್ ಆಫ್ ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ನಾವು ಈಗ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್, ಪ್ರಿಫರೆನ್ಸ್ share capital is transferred to shareholders account. So now we have to make the payment to preference shareholders. So preference shareholders account debit to bank account, payment in bank in cash or check form, to shares account, payment in the form of shares, to debentures account, payment in the form of debentures. Next 10th one, for closing realization account. ಈಗ ರಿಯಲೈಸೇಷನ್ ಅಕೌಂಟ್ ಅನ್ನು ನಾವು ಕ್ಲೋಸ್ ಮಾಡಬೇಕು. ರಿಯಲೈಸೇಷನ್ ಅಕೌಂಟ್ ಎಲ್ಲ ಲಯಬಿಲಿಟೀಸ್, ಅಸೆಟ್ಸ್ ಎಲ್ಲ, ಎಕ್ಸ್ಪೆನ್ಸ್ ಎಲ್ಲವನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿ. ಇದು ನಾವು ವಾಟ್ ಎವರ್ ಬ್ಯಾಲೆನ್ಸ್ ಇಸ್ ದೇರ್ ಇನ್ ದ ರಿಯಲೈಸೇಷನ್ ಅಕೌಂಟ್, ದಟ್ ಬ್ಯಾಲೆನ್ಸ್ ಶುಡ್ ಬಿ ಟ್ರಾನ್ಸ್ಫರ್ಡ್ ಟು ರಿಯಲೈಸೇಷನ್ ಅಕೌಂಟ್. that balance should be transferred from realization account to equity shareholders account. ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಏನು ಪ್ರಾಫಿಟ್ ಅಥವಾ ಏನು ಲಾಸ್ ಆಗ್ತದೋ ಅದನ್ನು ನಾವು ಯಾವ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು? ಇಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ the journal entry is when there is a profit, realization account data to equity shareholders account. When there is profit, equity shareholders account data to realization account. So next one, 11th journal entry, for transfer of capital, accumulated profit and such things to ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಇನ್ನು ಏನ್ ಮಾಡ್ಬೇಕಂದ್ರೆ ಪ್ರಾಫಿಟ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಮೊದಲಾದದೆಲ್ಲ ಇದ್ರೆ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಮತ್ತು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ಹೇಳ್ಬಹುದು. ಪ್ರಾಫಿಟ್ ಮತ್ತು ರಿಸರ್ವ್ ಇವನ್ನ ಯಾವುದಕ್ಕೆ? ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಇಕ್ವಿಟಿ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ should be transferred to equity shareholders account. That is equity shareholders account data, accumulated reserve account data, profit and loss account data to miscellaneous expenses, miscellaneous expenses alladu, miscellaneous preliminary expenses anta helbodu, to equity shareholders account. ಅಂದ್ರೆ ಶೇರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಏನಾದರೂ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಏನಾದರೂ ಇದ್ರೆ ಅದನ್ನು ನಾವು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ. ಅದು ಪ್ರಿಲಿಮಿನರಿ ಎಕ್ಸ್ಪೆಂಡಿಚರ್ ಅಥವಾ
ಫಿಕ್ಟಿಷಿಯಸ್ ಎಸೆಟ್ಸ್ ಅಂತಲೇ ಇರ್ತದಲ್ಲ, ಅದು ಪ್ರಿಲಿಮಿನರಿ ಎಕ್ಸ್ಪೆಂಡಿಚರ್ ಅಂತ, ಅಥವಾ ಮಿಸ್ಲೇನಿಯಸ್ ಎಕ್ಸ್ಪೆಂಡಿಚರ್ ಅಂದರೆ ಪ್ರಿಲಿಮಿನರಿ ಎಕ್ಸ್ಪೆಂಡಿಚರ್ ಇಟ್ ಈಸ್. ಶೇರ್ ಹೋಲ್ಡರ್ಸಿಗೆ ಸಂಬಂಧಪಟ್ಟದ್ದು. ಸಾಮಾನ್ಯವಾಗಿ ಕಂಪನಿ ಕ್ಲೋಸ್ ಆಗುವಾಗ ಇದೆಲ್ಲ ಇರ್ತದೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸ್ ಎಲ್ಲಾದರೂ ಏನಾದರೂ ಅಂಥದ್ದೇನಾದರೂ ಇದ್ದರೆ ಅದನ್ನು ಟ್ರಾನ್ಸ್ಫರ್ ಮಾಡೋದು. ನೆಕ್ಸ್ಟ್ ಒನ್ ಈಸ್ ಫಾರ್ ಸೆಟಲ್ಮೆಂಟ್ ಟು ದಿ ಇಕ್ವಿಟಿ ಶೇರ್ ಹೋಲ್ಡರ್ಸ್. ಈಗ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಏನಿದೆ ಅದನ್ನು ನಾವು ಇಲ್ಲಿ ಟ್ರಾನ್ಸ್ಫರ್ ಮಾಡಿ ಆಯಿತು. ನೆಕ್ಸ್ಟ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಪೇಮೆಂಟ್ ಮಾಡಬೇಕು. ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಟಾರ್ ಟು bank account, to shares account, to debentures account. So now we have completed the entries in the books of transferee company. Transferor company. Transferor company ನೋಡಿ ಫಸ್ಟ್ ಇಂದ ಹೀಗೆ entries to close the books of the transferor company ಅಂತ ಹೆಡ್ಡಿಂಗ್ ಬರೆದು ಇಷ್ಟು ಜನರಲ್ ಎಂಟ್ರಿ ಬರೆದಿದ್ದೀವಿ. 11-12 journal entries we have studied now. Now entries to close the books of transferee company ಅಂದ್ರೆ ಸೆಲ್ಲಿಂಗ್ ಕಂಪನಿ ಆಯಿತು. ಈಗ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್, ಕ್ಲೋಸ್ ಮಾಡೋದಲ್ಲ, ಎಂಟ್ರೀಸ್ ಅಷ್ಟೇ. ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್, ಎಂಟ್ರೀಸ್ ಇಲ್ಲಿ ಕ್ಲೋಸ್ ಮಾಡಲಿಕ್ಕಿಲ್ಲ ಬುಕ್ಕನ್ನು. ಸೊ ದಿಸ್ ಈಸ್ ಫಾರ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್, entries in the books of transferee company. Okay, entries in the books of transferee company. ಇದರಲ್ಲಿ ಎರಡು ಕೇಸ್ ಇದೆ. ಇನ್ ಕೇಸ್ ಆಫ್ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್, ಇನ್ನೊಂದು ಇನ್ ದ ಕೇಸ್ ಆಫ್ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್. ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಆದರೆ there are different journal entries. First one, for purchase consideration due, business purchase account data to liquidators of transferor company account. Second one, for discharge of the purchase consideration, liquidator of the transferor company account data to equity shareholders, to debentures, to bank account. Next, the purchase consideration amount and ಬರೀಲಿಕ್ಕಿಲ್ಲ ಎರಡು ಸರಿ. Point C, for assets and liabilities taken over. ಇವರು ತಗೊಂಡಂತಹ ಟೇಕನ್ ಓವರ್ ಮಾಡಿದಂಥ ಅಸೆಟ್ಸ್ ಲಯಬಿಲಿಟಿ ಇದೆಯಲ್ಲ, ಟ್ರಾನ್ಸ್ಫರರ್ ಕಂಪನಿಯಿಂದ ಟ್ರಾನ್ಸ್ಫರಿ ಕಂಪನಿಗೆ ಟೇಕನ್ ಓವರ್ ಆದಂತಹ ಅಸೆಟ್ಸ್ ಲಯಬಿಲಿಟೀಸ್. ವೇರಿಯಸ್ ಅಸೆಟ್ಸ್ ಅಕೌಂಟ್ ಬುಕ್ ವ್ಯಾಲ್ಯೂ ಎಟ್ ಬುಕ್ ವ್ಯಾಲ್ಯೂ, ವೇರಿಯಸ್ ಲಯಬಿಲಿಟೀಸ್ ಅಕೌಂಟ್ ಎಟ್ ಬುಕ್ ವ್ಯಾಲ್ಯೂ, ರಿಸರ್ವ್ಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬಿಸ್ನೆಸ್ ಪರ್ಚೇಸ್ ಅಕೌಂಟ್. ಡಿಫರೆನ್ಸ್ ಇದ್ರೆ ಕ್ಯಾಪಿಟಲ್ ರಿಸರ್ವ್. ಕ್ರೆಡಿಟ್ ಸೈಡ್ ಹೆಚ್ಚಿದ್ರೆ ಡೆಬಿಟ್ ಸೈಡಲ್ಲಿ ಗುಡ್ ವಿಲ್ ಅಕೌಂಟ್ ಬರೀಬೇಕು. ಅದನ್ನ ಇಲ್ಲಿ ಬರ್ತಿದ್ದೇನೆ. ಟಿಪ್ ದ ಟೋಟಲ್ ಎಕ್ಸೀಡ್ಸ್ ದ ಟೋಟಲ್ ಡೆಬಿಟ್ಸ್, ಟೋಟಲ್ ಕ್ರೆಡಿಟ್ ಎಕ್ಸೀಡ್ಸ್ ದ ಟೋಟಲ್ ಡೆಬಿಟ್. ಕ್ರೆಡಿಟ್ ಸೈಡಲ್ಲಿ ಜಾಸ್ತಿ ಇದ್ದು ಡೆಬಿಟ್ ಸೈಡಲ್ಲಿ ಕಡಿಮೆ ಇದ್ರೆ ಎಕ್ಸಸ್ ಈಸ್ ಕನ್ಸಿಡರ್ಡ್ ಆಸ್ ಗುಡ್ ವಿಲ್. So we have to debit goodwill. ಅದು assets ಅಲ್ಲಿ ಅದು ಬಂತು. If the total exceeds the total credit, ಡೆಬಿಟ್ ಜಾಸ್ತಿಯಾಗಿ ಕ್ರೆಡಿಟ್ ಕಡಿಮೆ ಆದರೆ excess is considered as capital reserve. ಇದು ಇಲ್ಲಿ ಬಂದಿದೆ ನೋಡಿ. ನೆಕ್ಸ್ಟ್ ಫೋರ್ತ್ ಒನ್, ಫಾರ್ ಪೇಮೆಂಟ್ ಆಫ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್, ಗುಡ್ವಿಲ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಎಕ್ಸ್ಪೆನ್ಸನ್ನು ಇವರು ಪೇಮೆಂಟ್ ಮಾಡಿದರೆ ಗುಡ್ವಿಲ್ ಅಕೌಂಟಿಗೆ ಡೆಬಿಟ್ ಮಾಡಬೇಕು, ಬ್ಯಾಂಕ್ ಅಕೌಂಟ್. ಫಾರ್ ಡಿಸ್ಚಾರ್ಜ್ ಆಫ್ ಎನಿ ಲಯಾಬಿಲಿಟಿ, ಎನಿ ಲಯಾಬಿಲಿಟಿಯನ್ನು ಪೇಮೆಂಟ್ ಮಾಡಿದ್ರಿ ಅವರು. ಲಯಬಿಲಿಟಿಯಲ್ಲಿ ಔಟ್ಸೈಡ್ ಲಯಬಿಲಿಟಿ, ಅದರಲ್ಲಿ ಡಿಬೆಂಚರು ಪಡ್ತದೆ. ಲಯಬಿಲಿಟೀಸ್ ಅಕೌಂಟ್ ಡೆಟಾರ್, ಡಿಬೆಂಚರ್ಸ್ ಅಕೌಂಟ್ ಡೆಟಾರ್, ಟು ಡಿಬೆಂಚರ್ಸ್ ಟು ಬ್ಯಾಂಕ್ ಅಕೌಂಟ್. ಅವರಿಗೆ ಯಾವ ರೀತಿ ಪೇಮೆಂಟ್ ಮಾಡಿದ್ದೇವೆ ಅದನ್ನು ಇಲ್ಲಿ ಬರೀಬೇಕು ಕ್ರೆಡಿಟ್ ಅಲ್ಲಿ. ನೆಕ್ಸ್ಟ್, ಫಾರ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆನ್ ಫಾರ್ ಇಟ್ಸ್ ಓನ್ ಫಾರ್ಮೇಷನ್. ಈಗ ಹೊಸ ಕಂಪನಿ ಅಥವಾ ಹಳೆ ಕಂಪನಿಯನ್ನು ಕ್ಲೋಸ್ ಮಾಡಿ ಹೊಸ ಕಂಪನಿ ಸ್ಟಾರ್ಟ್ ಮಾಡಿ ಅದಕ್ಕೆ ಟ್ರಾನ್ಸ್ಫರ್ ಮಾಡೋದಾದ್ರೆ, ಅಥವಾ ಈ ಪ್ರಾಸೆಸ್ ಅಲ್ಲಿ ಅಂತ ಎಕ್ಸ್ಪೆನ್ಸ್ ಆದ್ರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಸೊ ದೀಸ್ ಆರ್ ದ 6 ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ದ ಟ್ರಾನ್ಸ್ಫರಿ ಕಂಪನಿ ಇನ್ ಕೇಸ್ ಆಫ್ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್. ಈಗ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರಿ ಕಂಪನಿ ಇದು ಇನ್ ಕೇಸ್ ಆಫ್ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್. ಪರ್ಚೇಸ್ ರೂಪದಲ್ಲಿ ನಮಗೆ ಸಿಲೆಬಸ್ ಪ್ರಕಾರ ಇದನ್ನೇ ಕಲಿಬೇಕು. ಈ ಪರ್ಚೇಸ್, ನೇಚರ್ ಆಫ್ ಪರ್ಚೇಸ್ ಅನ್ನು ನಾವು ಕಲಿಬೇಕಾಗ್ತದೆ. ಸೊ ಹಾಗಾದ್ರೆ ಜನರಲ್ ಎಂಟ್ರಿ ಏನು? ಟ್ರಾನ್ಸ್ಫರಿ ಕಂಪನಿಯಲ್ಲಿ ಆಲ್ ದ ಜನರಲ್ ಎಂಟ್ರೀಸ್ ವಿ ಹ್ಯಾವ್ ಸ್ಟಡಿಡ್ ನಾವು 6 ಜನರಲ್ ಎಂಟ್ರೀಸ್, ಸೇಮ್ ಜನರಲ್ ಎಂಟ್ರೀಸ್ ಎಕ್ಸೆಪ್ಟ್ ದ ಥರ್ಡ್ ಜನರಲ್ ಎಂಟ್ರಿ. ಥರ್ಡ್ ಜನರಲ್ ಎಂಟ್ರಿ ಸೇಮ್ ಇರ್ತದೆ, ಆದರೆ ಇಲ್ಲಿ ಬುಕ್ ವ್ಯಾಲ್ಯೂ ಬದಲು ಅಗ್ರೀಡ್ ವ್ಯಾಲ್ಯೂ ಬರೀಬೇಕು. ಅಸೆಟ್ಸ್ ಅಕೌಂಟ್ ಡೆಟಾರ್, 2 ಲಯಬಿಲಿಟೀಸ್, ಮತ್ತೆ 2 ಬಿಸ್ನೆಸ್ ಪರ್ಚೇಸ್, 2 ಕ್ಯಾಪಿಟಲ್ ರಿಸರ್ವ್. ಬಟ್ ಹಿಯರ್ instead of book value we should write the agreed value. Hope you have understood.
You have completed the explanation. Now I have some MCQ questions. You can answer the questions. Which of the following assets should be transferred to realization account in the books of the transferor company in case of amalgamation? ಈ ಕೆಳಗಿನದರಲ್ಲಿ ಯಾವುದನ್ನು ಟ್ರಾನ್ಸ್ಫರ್ ಮಾಡಬಾರದು ಅಂತ. ಫಿಕ್ಸ್ಡ್ ಅಸೆಟ್, ಕರೆಂಟ್ ಅಸೆಟ್, ಇಂಟ್ಯಾಂಜಿಬಲ್ ಅಸೆಟ್, ಫಿಕ್ಟಿಷಿಯಸ್ ಅಸೆಟ್. ಯಾವುದನ್ನು ಯಾವುದಕ್ಕೆ ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕಿಲ್ಲ. Next one, in case of amalgamation, assets against which provision has been made should be transferred to realization account at ಅಂದರೆ ಇಲ್ಲಿ ಟ್ರಾನ್ಸ್ಫರರ್ ಕಂಪನಿಯಲ್ಲಿ ಜರ್ನಲ್ ಎಂಟ್ರಿ ಮಾಡುವಾಗ ಅಲ್ಲಿ ಲಯಾಬಿಲಿಟೀಸ್ ಅನ್ನು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ, ಅಸೆಟ್ಸ್ ಅನ್ನು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಎರಡನ್ನು ಅಲ್ಲಿ ಅಸೆಟ್ಸ್ಗೆ ಕೆಲವಕ್ಕೆ ಪ್ರೊವಿಷನ್ ಮಾಡಿರ್ತಾರೆ, ಆಗ ಅಸೆಟ್ಸ್ ಅನ್ನು ಯಾವ ವ್ಯಾಲ್ಯೂ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ? ಗ್ರಾಸ್ ವ್ಯಾಲ್ಯೂ, ನೆಟ್ ವ್ಯಾಲ್ಯೂ, ಮಾರ್ಕೆಟ್ ವ್ಯಾಲ್ಯೂ, ನನ್ ಆಫ್ ದೇವ್. ಚೂಸ್ ದ ಕರೆಕ್ಟ್ ಆನ್ಸರ್. Next one, in case of amalgamation, accumulated profits like general reserve, capital reserve, sinking fund, etc. are to be transferred to realization account, not to be transferred to realization account, to be transferred to profit and loss account, none of the above. Fourth question, in case of amalgamation, if the transferor company paid liquidation expenses, entries in the books of the transferor company is debit realization, credit bank, credit realization, debit liquidation expense, credit bank account. Correct entry ಏನಂತ ನೋಡಿಬೇಡಿ. Last one, in case of amalgamation in the nature of purchase, assets and liabilities taken over are recorded in the books of the transferee company at agreed value, book value, market value, none of the above. So these are the 5 questions for testing your understanding of this chapter. Answer these questions and finally look at the answer for the MCQs here. Thank you for listening to the class.